ಪ್ರಿಯ ವೀಕ್ಷಕರೇ, ನಂಜನಗೂಡಿನಿಂದ 15 ಕಿಲೋಮೀಟರ್ ದೂರದಲ್ಲಿರುವ ಹುಲ್ಲಹಳ್ಳಿಯಲ್ಲಿ ಕ್ರಿಸ್ತಶಕ 1100ರಲ್ಲಿ ರಾಮಾನುಜಾಚಾರ್ಯರ ಆಜ್ಞೆಯ ಮೇರೆಗೆ ಶ್ರೀ ಲಕ್ಷ್ಮೀ ಸಮೇತ ವರದರಾಜಸ್ವಾಮಿ ಹಾಗೂ ಶ್ರೀ ಲಕ್ಷ್ಮೀ ಸಮೇತ ಭೋಗ ನರಸಿಂಹಸ್ವಾಮಿ ಮತ್ತು ಯೋಗ ನರಸಿಂಹಸ್ವಾಮಿ ಇರುವ ದೇವಾಲಯವನ್ನು ಬಿಟ್ಟಿದೇವ ಅಂದರೆ ವಿಷ್ಣುವರ್ಧನರು 1.25 ಎಕರೆ ಪ್ರದೇಶದಲ್ಲಿ ಕಟ್ಟಿಸಿದ್ದಾರೆ. ದೇವಾಲಯವು ಪುರಾತನವಾದ ಕಾರಣ ಕೆಲ ಭಾಗಗಳು ಶಿಥಿಲಗೊಂಡಿವೆ. ಇದನ್ನು ಪುನರುಜ್ಜೀವನಗೊಳಿಸಲು ಯಾವುದೇ ಆರ್ಥಿಕ ಸಹಾಯವಿಲ್ಲದ ಕಾರಣ ಊರಿನ ಜನರೇ ಒಂದು ಸಂಘವನ್ನು ಕಟ್ಟಿಕೊಂಡು ದೇವಾಲಯದ ಏಳಿಗೆಗಾಗಿ ಶ್ರಮಿಸುತ್ತಿದ್ದಾರೆ. ಇದರ ಕಾರ್ಯಕ್ಕೆ ಸುಮಾರು 38 ಲಕ್ಷ ಹಣ ಬೇಕಾಗಿರುವುದರಿಂದ ತಮ್ಮ ಕೈಲಾದ ಸಹಾಯವನ್ನು ಮಾಡಬೇಕಾಗಿ ಸವಿನಯ ಪ್ರಾರ್ಥನೆ. ಈ ಪುಣ್ಯ ಕಾರ್ಯದಲ್ಲಿ ಭಾಗಿಯಾಗಲು ಇಚ್ಛಿಸುವವರು ವಿಡಿಯೋ ಕೊನೆಯ ಭಾಗದಲ್ಲಿ ಫೋನ್ಪೇ ಸ್ಕ್ಯಾನರ್ ಅಳವಡಿಸಲಾಗಿದೆ. ಆ ಸ್ಕ್ಯಾನರ್ ಮೂಲಕ ಹಣವನ್ನು ದೇವಾಲಯಕ್ಕೆ ತಲುಪಿಸಬೇಕಾಗಿ ಸವಿನಯ ಪ್ರಾರ್ಥನೆ. ಇಲ್ಲಿ ನಾವು ಇಂತಿರುವ ಸ್ಥಳ ಲಕ್ಷ್ಮೀ ಸಮೇತ ವರದರಾಜಸ್ವಾಮಿ ದೇವಾಲಯ, ಜೊತೆಗೆ ಯೋಗ ಭೋಗ ನರಸಿಂಹಸ್ವಾಮಿ ಇರ್ತಕ್ಕಂಥ ದೇಗುಲ. ಇದು ಪ್ರಾಚೀನವಾದ ಹೆಸರು ತಗೊಂಡ್ರೆ ತೃಣಪುರಿ ಅಂತ ಕೇಳಿರ್ಬೋದಲ್ಲ. ತೃಣಪುರಿ ಅಂತ ಇದರ ಪ್ರಾಚೀನವಾದ ಹೆಸರು. ಇದು ಅಂದರೆ ತೃಣಬಿಂದು ಮಹರ್ಷಿಗಳು ತಪಸ್ಸು ಮಾಡಿದಂಥ ಸ್ಥಳ ಇದು. ಅದಕ್ಕೆ ತೃಣಬಿಂದು ಮಹರ್ಷಿಗಳ ಸ್ಥಳ ಆದ್ದರಿಂದ ತೃಣಪುರಿ ಅಂತ ಆಯ್ತು. ಇದು ಆ ಕಾಲದಲ್ಲಿ ಅಂದರೆ ಅದು ರಾಮಾಯಣದ ಕಾಲ. ರಾಮ ಸೀತಾನ್ವೇಷಣೆಗಾಗಿ ಇಲ್ಲಿ ಬಂದಾಗ ಶ್ರೀಲಂಕಾಕ್ಕೆ ಹೋದಾಗ ರಾಮನ ದರ್ಶನ ಆಗುತ್ತೆ ಅವರಿಗೆ, ತೃಣಬಿಂದು ಮಹರ್ಷಿಗಳಿಗೆ. ಅವರು ರಾಮನಿಗೆ ಮಾರ್ಗವನ್ನು ತೋರಿಸ್ತಕ್ಕಂಥದ್ದು ಜಾಗ. ಶ್ರೀಲಂಕಾ ಈ ಕಡೆ ಇದೆ, ಹೋಗ್ಬೋದು ಅಂತ ಅಂದ್ಬಿಟ್ಟು ಆಗ ಅವರು ಇಲ್ಲಿಂದ ಪ್ರಯಾಣ ಮಾಡ್ತಾರೆ. ರಾಮ ಬಂದದ್ದಕ್ಕೆ ಒಂದು ಗುರುತು ಏನು ಅಂದರೆ, ನಮ್ಮ ಕಪಿಲಾ ನದಿ ಇದೆಯಲ್ಲ, ಇದು ಕಪಿಲಾ ನದಿಯ ದಡದಲ್ಲಿ ದಕ್ಷಿಣ ಭಾಗದಲ್ಲಿ ನಮ್ಮ ಹುಲ್ಲಹಳ್ಳಿ ಇದೆ, ಉತ್ತರ ಭಾಗದಲ್ಲಿ ರಾಂಪುರ ಅಂತ ಇದೆ. ಆ ರಾಂಪುರ ಅನ್ನೋ ಹೆಸರು ಬಂದದ್ದೇ ಅಲ್ಲಿ ಶ್ರೀರಾಮ ಅಲ್ಲಿ ಮರಳು ಲಿಂಗವನ್ನು ಸ್ಥಾಪನೆ ಮಾಡಿ ರಾಮಲಿಂಗೇಶ್ವರ ಅಂತ ಇದೆ. ಈಗ ಅದನ್ನು ಉನ್ನತೀಕರಣ ಮಾಡಿ ಒಳ್ಳೆ ದೇವಸ್ಥಾನವಾಗಿ ಮಾಡಿದ್ದಾರೆ. ಅಲ್ಲೂ ಕೂಡ ಇದು ಕಪಿಲಾ ನದಿಯ ತೀರದಲ್ಲಿರ್ತಕ್ಕಂಥದ್ದು ತೃಣಬಿಂದು ಮಹರ್ಷಿಗಳ ಒಂದು ಬೋರು. ಹಾಗೆ ನಾವು ಇವಾಗ ಈ ಕಪಿಲಾ ನದಿನಲ್ಲಿ ಇದೀವಲ್ಲ, ಕಪಿಲಾ ನದಿಯಲ್ಲಿ ಸರಗೂರು, ಕೋಟೆ ತಾಲೂಕಿದೆ, ಸರಗೂರು ಅಂತಿದೆ, ಕುಟ್ಟನ್ ಬೆಳತೂರು ಅಂತಿದೆ, ಅಲ್ಲೊಂದು ಬೆಟ್ಟ ಇದೆ. ಅಲ್ಲಿ 3 ನರಸಿಂಹಸ್ವಾಮಿಗಳ ದೇವಾಲಯ ಇದೆ. ನಮ್ಮ ಹುಲ್ಲಹಳ್ಳಿ 4ನೇದು ನರಸಿಂಹಸ್ವಾಮಿ ಇರ್ತಕ್ಕಂಥದ್ದು. 5ನೇದು ನರಸೀಪುರದಲ್ಲಿ ಕಪಿಲಾ ಕಾವೇರಿ ಸಂಗಮ ಇದೆಯಲ್ಲ, ನರಸೀಪುರ, ಅಲ್ಲಿ ನರಸಿಂಹಸ್ವಾಮಿ ವಿಗ್ರಹ ಇದೆ ದೇವಾಲಯ. ಇದಕ್ಕೆ ಪಂಚನಾರಸಿಂಹ ಕ್ಷೇತ್ರ ಅಂತ ಹೆಸರಿದು. ಈ 5 ನರಸಿಂಹ ಕ್ಷೇತ್ರಗಳು ಕಪಿಲಾ ನದಿ ದಡದಲ್ಲಿ ಇರೋದ್ರಿಂದ ಪಂಚನಾರಸಿಂಹ ಕ್ಷೇತ್ರ ಅಂತ ಇದಕ್ಕೆ ಮತ್ತೊಂದು ಹೆಸರು. ಕ್ರಿಸ್ತಶಕ 800ರಲ್ಲಿ ರುದ್ರಮುನಿ ಶಿವಯೋಗಿಗಳು ಅಂತ ಹೇಳಿ ಬಂದು ಇಲ್ಲಿ ನೆಲೆಸಿದರು. ಇಲ್ಲಿ ನೆಲೆಸಿ ಅವರು ಒಂದು ಆಗಮ ವಿದ್ಯಾಭ್ಯಾಸ ಎಲ್ಲವನ್ನು ಆಗ ಗುರುಕುಲ ಥರ ಮಾಡಿ ಅದಕ್ಕೆ ಒಂದು ಹೆಸರು ಇಟ್ಟರು. ಅದಕ್ಕೆ ಶಾಂತ ಮಲ್ಲಿಕಾರ್ಜುನ ಕ್ಷೇತ್ರ
ಅಂತ ಹೆಸರು, ಇದಕ್ಕೆ ಪ್ರಾಚೀನವಾದ ಹೆಸರುಗಳಿಲ್ಲ. ನಂತರ ಬರ್ತಾ ಇದೆ ಹುಲ್ಲಹಳ್ಳಿ ಅಂತ ಆಯ್ತು. ಇದು ಹುಲ್ಲಹಳ್ಳಿ ಅಂದರೆ ತೃಣಪುರಿ, ಹುಲ್ಲಹಳ್ಳಿ ಅದು ಕನ್ನಡ ಸಂಸ್ಕೃತ ಶಬ್ದ ಕನ್ನಡಕ್ಕೆ ಬಂದದ್ದು. ಅದೊಂದು ರೀತಿ 1100ರಲ್ಲಿ ಜೈನ ಧರ್ಮೀಯ ಬಿಟ್ಟಿದೇವ ಅಂತಕ್ಕಂಥವನು ರಾಮಾನುಜಾಚಾರ್ಯರು ನಮ್ಮ ಕರ್ನಾಟಕಕ್ಕೆ ಬಂದಾಗ ಬಿಟ್ಟಿದೇವ ಜೈನ ಇದಾಗಿದ್ದವನು ರಾಮಾನುಜಾಚಾರ್ಯರಿಂದ ವೈಷ್ಣವ ಧರ್ಮವನ್ನು ಸ್ವೀಕಾರ ಮಾಡ್ತಾನೆ. ರಾಮಾನುಜಾಚಾರ್ಯರ ಅವರ ಆಜ್ಞೆಯ ಪ್ರಕಾರ ಎಲ್ಲಿ ವರದರಾಜಸ್ವಾಮಿ ದೇವಾಲಯವನ್ನು ಸ್ಥಾಪನೆ ಮಾಡಿದ್ದು 1100ರಲ್ಲಿ ಬರುತ್ತೆ. ಅದು ಕಂಚಿಯಿಂದ ಬಂದಂಥ ವಿಗ್ರಹವನ್ನು ಇಲ್ಲಿ ಸ್ಥಾಪನೆ ಮಾಡ್ತಾರೆ. ಶಾಸನ ಸಿಕ್ಕಿದೆ ನಮ್ಮಲ್ಲಿ, ತಾಮ್ರ ಶಾಸನ. ಆ ತಾಮ್ರ ಶಾಸನದಲ್ಲಿ ಇಲ್ಲಿ ಸುಬ್ಬಣ್ಣವರು ಅಂತಿದ್ರು, ಇಲ್ಲಿ ಅವರ ಜಮೀನಲ್ಲಿ ಸಿಕ್ಕದ್ದು. ಈಗ ಅದು ಸಿಕ್ಕಿದಾಗ ಈಗ ಒಂದು 100 ವರ್ಷ ಎಲ್ಲ ಒಂದು 40-50 ವರ್ಷ ಆಯ್ತು ಅಷ್ಟೇ. ಇವಾಗ ಹುಲ್ಲಳ್ಳಿಲಿ ಒಂದು ವರದಾಸ್ವಾಮಿ ಸೇವಾ ಸಮಿತಿ ಅಂತ ಒಂದು ಸಂಘವನ್ನು ಮಾಡ್ಕೊಂಡು 9 ಜನ ಟ್ರಸ್ಟು ಹಾಗೂ ಒಂದು ಆರಾಧನಾ ಸಮಿತಿಯಲ್ಲಿ 13 ಜನನ ನಾವು ಸದಸ್ಯರುಗಳು ಮಾಡ್ಕೊಂಡಿದ್ದೀವಿ. ಅದರಲ್ಲಿ ನಾವು ಅಧ್ಯಕ್ಷರು, ಮುಖ್ಯಸ್ಥರಾಗಿ ನನ್ನ ಆಯ್ಕೆ ಮಾಡಿ, ಕಾರ್ಯದರ್ಶಿಯಾಗಿ ನಮ್ಮ ನಿಂಗಣ್ಣ ಮಾಸ್ಟ್ರು, ಹಾಗೂ ನಮ್ಮ ಆರಾಧನಾ ಸಮಿತಿಲಿ ನಮ್ಮ ನಾಗರಾಜು ಗೌರವಾಧ್ಯಕ್ಷರಾಗಿ ನಮ್ಮ ನಾಗರಾಜು ಮಾಸ್ಟ್ರು, ಹಾಗೂ ಸಂಘಟನಾ ಕಾರ್ಯದರ್ಶಿ, ಈಗ ಇವರು ಗೌರವ ಕಾರ್ಯದರ್ಶಿಯಾಗಿ ನಾಗಾರ್ಜುನ. ನಾವು ಇವರೆಲ್ಲ ಸೇರಿ ಏನು ಮಾಡಿದ್ದೀವಿ ಅಂದರೆ ನಾಗಣ್ಣ ಅವರ ಮೂಲ, ಯಾಕಂತಂದ್ರೆ ಮಾಡಬೇಕು ಅಂತ ಹೊರಟು ನಮ್ಗೆ ಹೇಳ್ದವನೇ ನಾಗಣ್ಣ. ಹೀಗೆ ನಾವು ಎಲ್ಲರೂ ಒಂದು ಸೇರಿ ಒಂದು ಟೆಸ್ಟನ್ನು ಮಾಡಿ ರಿಜಿಸ್ಟರ್ ಮಾಡಿ, ರಂಗಸ್ವಾಮಿ ಅಂತ ಅವರು ರಂಗಸ್ವಾಮಿ ಅವರು ಅಂತ ನಮ್ಮ ದೇವಸ್ಥಾನ ನೋಡೋಕೆ ಬಂದು ಇದೇ ನಾಗಾರ್ಜುನ ಕರ್ಕೊಂಡು ಬಂದರು. ಅವರೇ ಈಗ ಅದಕ್ಕೆ ಹೇಳಬೇಕು ಅಂದ್ರೆ ಅರ್ಜುನ ಅವರೇ ಬಂದು ಅವರು ನಮ್ಮ ದೇವಸ್ಥಾನ ನೋಡೋಕೆ ಬಂದು ನಮ್ಮ ಇರೋ ಕೆಲಸ ಎಲ್ಲ ಹೇಳಿದ ಮೇಲೆ ಅವರು ನಮಗೆ 1 ಲಕ್ಷ ರೂಪಾಯಿ ಕೊಟ್ಟರು. ಒಂದೇನು ಅಂತಂದರೆ ಕೆಲವು ಈ ಸಂಘ ಸಂಸ್ಥೆಗಳ ಮಾಡಿ ಸರಿಯಾದ ರೀತಿ ಒಂದು ಉಪಯೋಗಿಸ್ಕೊಂಡಿರಲ್ಲ, ದುರುಪಯೋಗ ಮಾಡ್ಕೊಂಡಿರ್ತಾರೆ, ಯಾವ ನಡೆದಿರಲ್ಲ ಅಲ್ಲಿ. ಅದರಿಂದ ಏನು ಮಾಡ್ತಾರೆ, ನಮ್ಮನ್ನು ಅದೇ ಭಾವನೆ ನೋಡ್ತಾರೆ. ಇವರೇನಪ್ಪ ಅಲ್ಲ, ಈಗ ಇದಕ್ಕೆ ದುಡ್ಡು ಯಾವ ಥರ ಕಳಿಸ್ಬೋದು ನಿಮಗೆ? ಈಗ ನಾವೇನಾಗಿದೆ ಅದನ್ನು ಹೇಳ್ತೀನಿ. ಈಗ ಏನಾಗಿದೆ ಅಂತಂದರೆ, ನಾವು ಇವಾಗ ಬ್ಯಾಂಕಲ್ಲಿ ಯಾವ ಬ್ಯಾಂಕ್ ಅದು ಕಾವೇರಿ ಗ್ರಾಮೀಣ ಬ್ಯಾಂಕಲ್ಲಿ ನಾವು ಅಕೌಂಟ್ ಮಾಡಿದ್ವಿ. ನಮ್ಮ ಟ್ರಸ್ಟಲ್ಲಿ 9 ಜನ ಸೈನ್ ಕೊಡಬೇಕು. ಮತ್ತೆ ನಾವು ಅಧ್ಯಕ್ಷರು, ಕಾರ್ಯದರ್ಶಿಗಳು ಜಂಟಿ ಅಕೌಂಟ್ ಇದೆ. ನಾವು ಅಲ್ಲಿ ಏನೇ ಮಾಡಬೇಕಾದ್ರೂ ದುಡ್ಡು ತಗೊಂಡು ಬಂದರೆ ಅದನ್ನು ತಗೊಂಡು ಬಂದು ನಾವು ಏನು ಕೆಲಸ ಮಾಡ್ತೀವಿ ಅದೆಲ್ಲ ನಡಾವಳಿ ಬರಿತೀವಿ. ಅಲ್ಲಿ ಎಲ್ಲ ಒಟ್ಟು ಎಷ್ಟು ಖರ್ಚು ಬರ್ಬೋದು ನಿಮ್ಮ ದೇವಸ್ಥಾನ? ನಮ್ಮ ದೇವಸ್ಥಾನಕ್ಕೆ ಲೆಕ್ಕ ನಾವು ಅಂದಾಜು ನಾವು ಇಂಜಿನಿಯರ್ ಲೆಕ್ಕ ಮಾತಾಡಿರೋದು ಸುಮಾರು ಒಂದು 38 ಲಕ್ಷ ರೂಪಾಯಿಗೆ ಅಂದಾಜು ಮಾಡಿದ್ದೀವಿ. ಎಲ್ಲ ಇವಕ್ಕೆಲ್ಲ ನಾವು ಕಲ್ಲುಗಳು ಹಾಕ್ತದ್ದು, ಡ್ರೆಸ್ ಕಲ್ಲು, ಒಳಗಡೆ ಟೈಲ್ಸ್ಗಳು, ಇನ್ನು ಮೇಲೆ ಗೋಪುರಗಳಿಗೆಲ್ಲ ರಿಪೇರಿಗಳು, ಬಣ್ಣ ಇವೆಲ್ಲ ನಾವು ಅವೆಲ್ಲ. ಆಮೇಲೆ ಸುತ್ತ ಕಾಂಪೌಂಡ್ ಮಾಡಿಸ್ಬೇಕು ಅಂತ ಹೇಳಿದ್ರು, ಅದಕ್ಕೂ ಸ್ವಲ್ಪ ದುಡ್ಡು ಆಗುತ್ತೆ. ಯಾಕಂದ್ರೆ ಈ ಕಾಂಪೌಂಡ್ ಅಲ್ಲ, ಇನ್ನೊಂದು ಸುತ್ತಳತೆ ದೊಡ್ಡದಾಗಿದೆ, ಅದೆಲ್ಲ ಮಾಡ್ತೀವಿ ಅಂದ್ರೆ ದುಡ್ಡು ಬೇಕು. ನಾವು ಸುಮಾರು ಅದಕ್ಕೆ 10 ಲಕ್ಷ ರೂಪಾಯಿ ಬೇಕಾಗುತ್ತೆ. ಕಾಂಪೌಂಡ್ ದೇವಸ್ಥಾನ ಎಷ್ಟು ಎಕರೆ ಇದೆ? 1.25 ಎಕರೆ ಬರ್ತದೆ. ಈಗ 1.25 ಎಕರೆಗೆ ಪೂರಾ ಅದು ಕಾಂಪೌಂಡ್ ಇದೆ. ಈಗ ಇವೆಲ್ಲನೂ ಮಾಡೋದಕ್ಕೆ ನಾವು ಮಾಡ್ಕೊಂಡಿದ್ವಿ. ಇದು ಹೇಗೆ ನಡಿಬೇಕು ಅಂತಂದರೆ, ಇದು ಸರ್ಕಾರದಿಂದ ನಡೆಯೋಂಥ ಕೆಲಸ ಅಲ್ಲ. ಇದು ಏನಿದ್ರು ದಾನಿಗಳ ಮುಖಾಂತರನೇ ಮಾಡಬೇಕು. ಅದರಿಂದ ನಾವು ದಾನಿಗಳ ಹತ್ರ ನಾವು ಹೋಗಿ ನಾವೆಲ್ಲರೂ ಹೋಗಿ ನಾವು ಒಂದು ಏನು ಅವನು ಜೋಳಿಗೆ ಏನಿದೆ ವರದಾಸ್ವಾಮಿ ಜೋಳಿಗೆ ತಗೊಂಡು ಹೋಗಿ ಕೇಳ್ತಾ ಇದ್ದೆ. ದಾನ ಅಂತ ಬಂದಾಗ ನನಗೆ ತಿಳಿದಿರುವ ಹಾಗೆ ಒಂದು ಸರ್ವಜ್ಞಮೂರ್ತಿ ಹೇಳಿರೋಂಗೆ, ಈ ದಾನ ಅಂತಕ್ಕಂಥ ಸುಲಭ ಅಲ್ಲ. ದಾನವನ್ನು ಅಂದರೆ ಕೊಡುವಾತನೇ ಹರನು ಅಂತ ಹೇಳ್ತಾರೆ. ಯಾರು ಕೊಡ್ತಾನೆ ಅವನೇ ಹರಕ್ಕೆ ಸಮಾನ ಅಂತ, ಪಡೆಯುವಾತನು ನರನು ಅಂತಾರೆ. ಜೊತೆಗೆ ಈ ಒಡಲು ಒಡವೆಗಳು ಕೆಡದೆ ಹೋಗುವ ಮುನ್ನ, ಒಡಲು ಒಡವೆಗಳು ಅಂದರೆ ನಾವೇನು ಚಿನ್ನ ಬೆಳ್ಳಿ ನಾಣ್ಯ ಅದಲ್ಲ. ನಮ್ಮ ದೇಹದಲ್ಲಿ ಅಂಗಾಂಗಗಳು, ಕಣ್ಣು, ಮೂಗು, ನಾಲಿಗೆ, ಕಿವಿ, ನಮ್ಮ ದೇಹದಲ್ಲಿ ಯಾವುದೇ ಇರ್ಬೋದು, ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಅಂಗಾಂಗ ಕೆಡದೆ ಹೋಗುವ ಮುನ್ನ ಇವೆಲ್ಲ ಬಂದ್ಬಿಟ್ರೆ ನಾವು ದಾನ ಮಾಡಲ್ಲ. ನಾವು ನಮ್ಮ ದೇಹದಲ್ಲಿ ಏನಾದ್ರು ಒಂದು ಅಂಗ ಕೆಟ್ಟೋಗ್ಬಿಟ್ರು ನಾವು ದಾನ ಮಾಡ್ತೀವ? ನನ್ನ ಕಷ್ಟ ನನಗೆ ಹೋಗಪ್ಪ, ನನಗೊಂದು ಆಪ್ರೇಷನ್ ಆಗೋದು, ನನಗೆ ದುಡ್ಡಿಲ್ಲ. ಅದಕ್ಕೆ ಏನು ಮಾಡ್ತಾನೆ ಅಂತ ಸರ್ವಜ್ಞಮೂರ್ತಿ ಏನು ಹೇಳೋಣ, ಇವೆಲ್ಲ ಒಡವುಗಳು ಚೆನ್ನಾಗಿದ್ದಾಗ, ಈ ಒಡವೆಗಳು ಚೆನ್ನಾಗಿದ್ದಾಗ ದಾನವನ್ನು ಮಾಡಿ ಅಂತ ಅದವರಿತು ಅಂತ ಹೇಳಿರೋದು ಸುಮ್ಮನೆ ಹೇಳಿಲ್ಲ ಅವರು. ಏನು ನಿಮಗೆ ಯೋಗ್ಯತೆ ತಕ್ಕಂತೆ ನಿಮಗೆ ಏನಿದೆಯೋ ನಿಮ್ಮ ನೋಡಿ ದಾನವನ್ನು ಮಾಡಿ ಅಂತ ಹೇಳಿದ್ದಾರೆ. ಅದರಂತೆ ನಾನು ಕೇಳ್ಕೊತಾ ಇರೋದು, ದಾನನ ಈ ರೀತಿ ಮಾಡಿಯಪ್ಪ, ನೀವು ಚೆನ್ನಾಗಿರುವಾಗ ನೀವು ದಾನವನ್ನು ಮಾಡಿ, ನಿಮ್ಮ ಒಡಲುಗಳು ಚೆನ್ನಾಗಿರಬೇಕು, ನಿಮ್ಮ ಒಡವೆಗಳು ಚೆನ್ನಾಗಿದ್ದ ಮಾಡಿಯಪ್ಪ ಅನ್ನೋ ಮಾತನ್ನು ಹೇಳ್ತಾನೆ ಅಧ್ಯಕ್ಷನಾಗಿ 2 ಮಾತನ್ನು ನಿಮ್ಮ ಮುಂದೆ ಹೇಳ್ಕೊತಾ ಇದ್ದೀನಿ.